ಎಲ್ಲರಿಗೂ ನಮಸ್ಕಾರ. ಕನ್ನಡ ಕಾವ್ಯಸುಧೆ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಇವತ್ತು ಒಂದು ಕಗ್ಗದೊಂದಿಗೆ, ಮಂಕುತಿಮ್ಮನ ಕಗ್ಗದೊಂದಿಗೆ ನಿಮ್ಮ ಎದುರಿಗೆ ಬಂದಿನ್ರಿ. ಆ ಕಗ್ಗ ಹಿಂಗದ. ಆ ಕಗ್ಗ ಹಿಂಗದ್ರಿ. ಗೋಳಾಡಲುಂಬೇಡ ಲೋಲಾಪ್ತಿಯುಂಬೇಡ ಬಾಳು ಪರಚೇತನದ ಕೇಳಿಯಂದೆಣಿಸಿ ಪಾಲಿಗನು ನೀನದರೊಳು ಎನಿಪಂತೆ ಬಾಳುತ್ತಿರು ಕೇಳಿಯುಂ ಧರ್ಮವೆಲೋ ಮಂಕುತಿಮ್ಮ. ನೋಡ್ರಿ, ಎಷ್ಟು ಅಂದ್ರೆ DVG ಅವರ ಇಡೀ ಮಂಕುತಿಮ್ಮನ ಕಗ್ಗದೊಳಗ, ಇಡೀ ಕೃತಿ ಒಳಗ ಪ್ರತಿಯೊಂದು ಕಗ್ಗವೂ ಕೂಡ ಒಂದಕ್ಕಿಂತ ಒಂದು ಶ್ರೇಷ್ಠವಾಗ್ಯದ್ರಿ, ಒಂದಕ್ಕಿಂತ ಒಂದು ಅದ್ಭುತವಾಗ್ಯದ. ನಾನು ಬಹುಶಃ ಮಂಕುತಿಮ್ಮನ ಕಗ್ಗ ಹೇಳುವಾಗೆಲ್ಲ ಅಥವಾ ಯಾವುದೇ ಕನ್ನಡದ ಕೃತಿಯ ಬಗ್ಗೆ ಹೇಳುವಾಗ ಅದ್ಭುತ ಅದ್ಭುತ ಅನ್ನೋ ಶಬ್ದನ ಬಹಳ ಬಳಸ್ತೀನಿ ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ನಾನು ಕೆಲವೊಂದು ನನ್ನ ಹಳೆಯ ವಿಡಿಯೋಗಳನ್ನ ಇದನ್ನ ನೋಡ್ತಿದ್ದೆ. ಅಂದ್ರೆ ಕನ್ನಡ ಭಾಷೆನೇ ಅಷ್ಟು ಚಲೋ ಅದ್ರಿ. ಆಮೇಲೆ ಕನ್ನಡ ಭಾಷೆ ಅಷ್ಟು ಚಲೋ ಅದ, ಕನ್ನಡ ಭಾಷೆ ಒಳಗಿರೋ ಕೃತಿಗಳು ಅಷ್ಟು ಸುಂದರವಾಗ್ಯಾವ. ಹಂಗಾಗಿ ಆ ಭಾಷೆಯ ಸೌಂದರ್ಯಕ್ಕೆ ಮತ್ತು ಆ ಕೃತಿಗಳ ಸೌಂದರ್ಯಕ್ಕೆ ಮನಸೋತು ಅದ್ಭುತ ಅದ್ಭುತ ಅಂತಿರ್ತೀನಿ. ಇದ್ರೊಳಗೆ ನಂದೇನು ಅದ್ಭುತ ಇಲ್ರಿ, ಆ ಕೃತಿಗಳು ಮತ್ತು ಆ ಭಾಷೆಯ ಹಿರಿಮೆ ಗರಿಮೆ ಆ ಶಕ್ತಿ ಅಷ್ಟದ್ರಿ. ಈಗ ಈ ಕಗ್ಗದ ಭಾವಾರ್ಥವನ್ನ ಒಂದ್ ಸ್ವಲ್ಪ ವಿಸ್ತಾರ ಮಾಡಿ ನೋಡ್ರಿ. ಗೋಳಾಡಲುಂಬೇಡ ಲೋಲಾಪ್ತಿಯುಂಬೇಡ. ನೋಡ್ರಿ, ಗೋಳಾಡ್ಲಿಕ್ಕೂ ಹೋಗ್ಬಾರ್ದಂತ್ರಿ. ಲೋಲಾಪ್ತಿ ಅತಿ ಆಸೆಯು ಕೂಡ ಬೇಡ. ಅತಿಯಾಗಿ ಹಳೆಯೋದು, ಅತಿಯಾಗಿ ಬೇಜಾರು ಮಾಡ್ಕೊಳ್ಳೋದು, ಬೈಯೋದು, ಅಯ್ಯೋ ಅದ್ ಹಂಗಾತು ಅದ್ ಹಿಂಗಾತು ನಾನ್ ಅನ್ಕೊಂಡಂಗ ಆಗ್ಲಿಲ್ಲ ಅನ್ನೋದು ಬೇಡ. ಅತಿಯಾದ ಆಸೆ, ಅತಿಯಾದ ಮೋಹನೂ ಬೇಡ. ಬಾಳು ಪರಚೇತನದ ಕೇಳಿ ಎಂದೆಣಿಸಿ. ನೋಡ್ರಿ, ಕೇಳಿ ಅಂದ್ರೆ ಆಟ. ಬಾಳು ಪರಚೇತನದ ಆಟ, ಬ್ರಹ್ಮನ ಆಟ, ದೇವರ ಆಟ, ಭಗವಂತನ ಆಟ ಅಂತ ಅನ್ಕೊಂಡು ಈ ಜೀವನವನ್ನ ನಡೆಸೋಣ. ಪಾಲಿಗನು ನೀನು ಅದರೊಳು ಎನಿಪಂತೆ ಬಾಳುತ್ತಿರು. ನೋಡ್ರಿ, ಅವನು ನಿರ್ದೇಶನ ಮಾಡೋನು, ಜೀವನವನ್ನ ನಿರ್ದೇಶನ ಮಾಡೋನು, ಸೂತ್ರಧಾರ ಅವನು, ನಾನು ಬರೀ ಪಾತ್ರಧಾರ ಮಾತ್ರ. ಪಾಲಿಗನು ನೀನದರೊಳು ಎನಿಪಂತೆ ಬಾಳುತ್ತಿರು. ಅದರೊಳಗೆ ನೀನು ಪಾಲುದಾರ ಮಾತ್ರ, ಪಾಲಿಗನು ಮಾತ್ರ. ನೀನು ಬರೀ ಪಾತ್ರ ಮಾಡೋನು ಮಾತ್ರ, ಸೂತ್ರಧಾರ ಅವನು, ಪಾತ್ರಧಾರ ನೀನ್ ಅಷ್ಟೇ. ನಿನ್ ಕೈಯೊಳಗ ಎಲ್ಲ ಇಲ್ಲಪ್ಪ ಅಂತ ಅನ್ಕೊಂಡು ನೀನು ಇರು. ಕೇಳಿಯುಂ ಧರ್ಮವೆಲೋ ಮಂಕುತಿಮ್ಮ. ಈ ರೀತಿ ಜೀವನ ನಡೆಸಿದ್ರೆ, ಈ ರೀತಿ ಜೀವನದ ಆಟವನ್ನ ನಾವು ನೋಡಿದ್ರೆ ಇದೇ ನಿಜವಾದ ಧರ್ಮ. ಈ ರೀತಿ ನಾವು ಜೀವನ ಮಾಡ್ಬೇಕು ಅಂತ ಹೇಳ್ತಾರ್ರಿ. ಅಂದ್ರೆ ಜೀವನವನ್ನ ಭಗವಂತನ ಆಟ, ದೇವರ ಆಟ, ಸೃಷ್ಟಿಯ ಒಂದು ಆಟ ಅಂತ ಇದನ್ನ ನಾವು ನೋಡ್ಬೇಕು. ಇದರೊಳಗ ಅತಿಯಾಗಿ ಗೋಳಾಡೋದು ಬೇಡ. ಯಾಕಂದ್ರೆ ಮನುಷ್ಯ ಯಾವಾಗ ಗೋಳಾಡ್ತಾನ್ರಿ ಅಂದ್ರೆ ತನಗೆ ಯಾವುದು ಬೇಕು ಅಂತ ಅನ್ಕೊಂಡಿರ್ತಾನೋ ಅದು ಸಿಗಲಾರ್ದಾಗ ಮನುಷ್ಯನಿಗೆ ಗೋಳಾಟ ಶುರು ಆಗ್ತದ. ನಾವು ಅನ್ಕೊಂಡಿದ್ದ ಆಗಲಾರ್ದಾಗ ಮೊದ್ಲು ನಮಗ ಆಗುದೇ ಸಿಟ್ಟು. ಮೊದ್ಲು ನಮಗ್ ಸಿಟ್ಟು ಬರ್ತದ್ರಿ. ಸಿಟ್ಟು ಬಂದ್ಮೇಲೆ ಅಲ್ಲಿಂದ ಆ ಸಿಟ್ಟಿಗೆ ಏನು ಉತ್ತರ ಇರಂಗಿಲ್ಲ. ಅಂದ್ರ ಆ ಸಿಟ್ಟು ಬಂದ್ರೂ ನಾವ್ ಏನು ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರಂಗಿಲ್ಲ. ಹಂಗಾಗಿ ಆ ಸಿಟ್ಟು ಆಮೇಲೆ ನಮಗೆ ಹೆಂಗಂದ್ರೆ ದುಃಖಕ್ಕೆ ದಾರಿ ಮಾಡಿಕೊಡ್ತದ. ಹಂಗಾಗಿ ಅತಿಯಾದ ದುಃಖ, ನಾವು ಅನ್ಕೊಂಡಿದ್ದ ಆಗಿಲ್ಲ ಅಂತಂದ ಹೇಳಿ ಗೋಳಾಡ್ಕೋತ್ ಕೂಡುದು ಬೇಡ. ಆಮೇಲೆ ಅತಿಯಾದ ಆಸೆನೂ ಒಂದ್ರ ಬಗ್ಗೆ ಇಟ್ಕೊಳ್ಳೋದು ಬೇಡ. ಹಂಗಾಗಿ ಕೃಷ್ಣ ಭಗವದ್ಗೀತೆ, ಯಾಕಂದ್ರೆ ಈ ಮಂಕುತಿಮ್ಮನ ಕಗ್ಗವನ್ನ ಕನ್ನಡದ ಭಗವದ್ಗೀತೆ ಅಂತ ಹೇಳೋದು ಎದಕ್ಕಂದ್ರಿ, ಇವೆಲ್ಲ ಭಗವದ್ಗೀತೆ ಒಳಗ ಬರುವಂತಹ ತತ್ವಗಳೇ. ಶ್ರೀಕೃಷ್ಣ ಪರಮಾತ್ಮ ಸ್ಪಷ್ಟವಾಗಿ ಭಗವದ್ಗೀತೆ ಒಳಗೆ ಹೇಳ್ತಾನ್ರಿ, ನಿಷ್ಕಾಮ ಕರ್ಮವನ್ನು ಮಾಡು. ಕೆಲಸ ಮಾಡೋದು ಮಾತ್ರ ನಿನ್ ಕೆಲಸ, ಆದ್ರೆ ಕೆಲಸವನ್ನು ಬಿಡ್ಲಿಕ್ಕೆ ಆಗಂಗಿಲ್ಲ. ಕರ್ಮದ ಫಲಾಫಲವನ್ನ, ಕೆಲಸದ ಫಲವನ್ನ ನನಗ್ ಬಿಟ್ಬಿಡು. ಫಲವನ್ನ ಅಪೇಕ್ಷಿಸಿ ಯಾವುದೂ ಕೆಲಸವನ್ನ ಮಾಡಬೇಡ ಅಂತ ಹೇಳ್ತಾನ್ರಿ ಕೃಷ್ಣ. ಆದ್ರೆ ಕೆಲಸದ ಫಲವನ್ನ ಅಪೇಕ್ಷಿಸಿ ಮಾಡಬೇಡ ಅಂತ ಹೇಳಾನೆ ಹೊರತಾಗಿ ಕೆಲಸ ಮಾಡ್ಬೇಡ ಅಂತ ಹೇಳಿಲ್ರಿ. ಹಂಗಾಗಿ ನಮ್ಮ ಕೆಲಸವನ್ನ, ನಮ್ಮ ಕರ್ತವ್ಯವನ್ನ ಅಗ್ದಿ ಚಂದಾಗಿ ನಾವು ಮಾಡ್ಲೇಬೇಕು. ಆದ್ರೆ ಅದರ ಫಲಾಫಲವನ್ನ, ಅದರಿಂದ ಏನ್ ಫಲ ಬರ್ತದ ಅಥವಾ ಹಿಂಗ ಫಲ ಬರ್ಬೇಕು, ನಾ ಇಂಥ ಕೆಲಸ ಮಾಡೀನಿ ಅದಕ್ಕೆ ನನಗೆ ಹಿಂಗ ಆಗ್ಬೇಕು, ನಾ ಆಫೀಸ್ನಾಗ ಚಲೋ ಕೆಲಸ ಮಾಡೀನಿ ಅದಕ್ಕೆ ನನಗೆ ಪ್ರಮೋಷನ್ನೇ ಬೇಕು, ಅಥವಾ ಮನೆಗೆ ಏನೋ ಒಂದ್ ಕೆಲಸ ಮಾಡೀನಿ ಅದ್ರ ಸಲುವಾಗಿ ಅವ್ರು ನನ್ನನ್ನು ಇದೇ ರೀತಿ ಒಳಗ್ ಕಾಣಬೇಕು, ಅಗ್ದಿ ಚಂದಾಗಿ ನನ್ನ ಜೊತೆ ಮಾತಾಡ್ಬೇಕು, ಅಥವಾ ಮತ್ತೊಂದೇನೋ ಮಾಡ್ಬೇಕು ಅಂತ ಅಪೇಕ್ಷೆ ಇಟ್ಕೋಬೇಡ್ರಿ. ನಮ್ಮ ಕೆಲಸಗಳನ್ನ ನಾವು ಮಾಡ್ಕೋತ ಹೋಗ್ಬೇಕ್ರಿ. ಫಲದ ಅಪೇಕ್ಷೆ ಬೇಡ. ಅದೇ ರೀತಿ ಯಾವುದಕ್ಕೂ ಅತಿ ಆಸೆ ಬೇಡ. ಲೋಲಾಪ್ತಿಯೂ ಬೇಡ, ಗೋಳಾಟವೂ ಬೇಡ, ಲೋಲಾಪ್ತಿಯೂ ಬೇಡ, ಅತಿಯಾದ ಆಸೆನೂ ಬೇಡ. ಯಾವುದೋ ನಮಗಾಗಿದ್ದು ನಮಗ ಅನ್ಸಿದ್ದಾಗ್ಲಿಲ್ಲ ಅಂತಂದ ಹೇಳಿ ಗೋಳಾಟನೂ ಬೇಡ. ಬಾಳು ಪರಚೇತನದ ಕೇಳಿ ಎಂದೆಣಿಸಿ. ನೋಡ್ರಿ, ಬಾಳು, ಈ ಇಡೀ ಜೀವನ ಪರಚೇತನದ ಆಟ, ದೇವರ ಆಟ ಅಂತ ಅನ್ಕೊಂಡು ನಾವು ಅದ್ರೊಳಗೆ ಕೇವಲ ಪಾತ್ರಧಾರರು, ಸೂತ್ರಧಾರ ಅವನು, ನಿರ್ದೇಶಕ ಅವನು. ಅಂದ್ರೆ ಇದು ಹೆಂಗಂದ್ರೆ ಇಡೀ ಜೀವನ ಅಂದ್ರ ಒಂಥರ
ನಾಟಕ ಇದ್ದಂಗ್ರಿ. ಅಂದ್ರೆ ನಾಟಕಕ್ಕೊಬ್ಬ ನಿರ್ದೇಶಕ ಅಂತಿರ್ತಾನ ಅಥವಾ ಸಿನಿಮಾಕ್ಕೊಬ್ಬ ನಿರ್ದೇಶಕ ಅಂತಿರ್ತಾನ. ಅವನು ನಿರ್ದೇಶನ ಮಾಡ್ತಿರ್ತಾನ. ಅವನು ಎಲ್ಲಾ ಪಾತ್ರಗಳನ್ನು ಸೃಷ್ಟಿ ಮಾಡಿರ್ತಾನ. ಬೇರೆ ಬೇರೆ ಪಾತ್ರಗಳನ್ನು ಸೃಷ್ಟಿ ಮಾಡಿರ್ತಾನ. ನಾಯಕನ ಪಾತ್ರ ಇರ್ತದ, ನಾಯಕಿ ಪಾತ್ರ ಇರ್ತದ, ಖಳನಾಯಕನ ಪಾತ್ರ, ಪೋಷಕ ನಟ, ಪೋಷಕ ನಟಿ, ಆಮೇಲೆ ಹಾಸ್ಯದ ಸನ್ನಿವೇಶಗಳನ್ನು ನಿಭಾಯಿಸ್ಲಿಕ್ಕೆ ಒಬ್ಬ ಹಾಸ್ಯ ಕಲಾವಿದನ ಪಾತ್ರ, ಹಿಂಗೆ ಎಲ್ಲಾ ಪಾತ್ರಗಳನ್ನು ನಿರ್ದೇಶಕ ಸೃಷ್ಟಿ ಮಾಡಿರ್ತಾನ. ಆಮೇಲೆ ಎಲ್ಲರಿಗೂ ಅದನ್ನ ಹೇಳ್ಕೊಟ್ಟಿರ್ತಾರ್ರಿ ಸಿನಿಮಾದಾಗ. ನೀವು ಈ ರೀತಿ ಮಾಡ್ಬೇಕು, ನಿಮ್ಮ ಸಂಭಾಷಣೆ ಹಿಂಗಿರ್ತದ, ಇಂಥ ಟೈಮ್ನಾಗ ಬಂದು ನಿಮ್ಮ ಸಂಭಾಷಣೆಗಳನ್ನ ನೀವು ಹೇಳ್ಬೇಕು, ನಿಮ್ ಡೈಲಾಗ್ ಹೇಳ್ಬೇಕು ಅಂತಂದೇಳಿ. ಅದೇ ರೀತಿ ರೀ ಜೀವನ ಕೂಡ ಹಂಗ. ಪರಚೇತನದ ಕೇಳಿ ಇದು ಪರಚೇತನದ ಆಟ, ದೇವರ ಆಟ. ಇದ್ರೊಳಗೆ ನಾವು ಬರೀ ಪಾತ್ರಧಾರರು, ಸೂತ್ರಧಾರ ಅವನು, ನಿರ್ದೇಶಕ ಅವನು, ಡೈರೆಕ್ಷನ್ ಅವಂದು, ಸ್ಕ್ರೀನ್ ಪ್ಲೇ ಅವಂದು, ಎಲ್ಲ ಒಂದೇ. ನಮ್ದು ಬರೀ ಏನಿದ್ರು ಆಕ್ಟಿಂಗ್ ಮಾತ್ರ ಇಲ್ಲಿ. ಹಂಗಾಗಿ ಆ ರೋಲ್ ನಾವಲ್ಲ, ಬರೀ ನಾವು ಆಕ್ಟರ್ಸ್ ಮಾತ್ರ. ಹಂಗಾಗಿ ಆ ಪಾತ್ರನೇ ನಾವು ಅಂತ ಅನ್ಕೋಬಾರ್ದಿಲ್ಲಿ. ಹೆಂಗ ಒಂದು ಸಿನಿಮಾದಾಗ ಆಗ್ಲಿ ಅಥವಾ ನಾಟಕದೊಳಗಾಗ್ಲಿ ಬೇರೆ ಬೇರೆ ಪಾತ್ರಗಳಿರ್ತಾವ್ರಿ. ಅಂದ್ರೆ ಯಾರೋ ಒಬ್ರು ನಾಯಕ ನಟನ ಪಾತ್ರ ಮಾಡ್ತಿರ್ತಾರಂದ್ರ ನಿಜ ಜೀವನದೊಳಗೂ ಅವ್ರು ಹಂಗೆ ಇರ್ತಾರಂತಲ್ಲ. ಯಾರೋ ಒಬ್ರು ಸಿನಿಮಾ ಮೇಲೆ, ಪರದೆ ಮೇಲೆ ಅಥವಾ ನಾಟಕದ ಒಳಗ ವೈದ್ಯರ ಪಾತ್ರ ಮಾಡ್ತಿರ್ತಾರ, ಡಾಕ್ಟರ್ ಪಾತ್ರ ಮಾಡ್ತಿರ್ತಾರ ಅಂದ್ರೆ ಅವ್ರು ನಿಜ ಜೀವನದೊಳಗೂ ವೈದ್ಯರಾಗಿರ್ಬೇಕಾಗ ಅಂತೇನಿಲ್ರಿ. ಅವ್ರಿಗೆ ಪಾಲಿಗೆ ಆ ಪಾತ್ರ ಕೊಟ್ಟಿರ್ತಾರ, ಅದನ್ನ ಅಗ್ದಿ ಚಂದ ನಿರ್ವಹಿಸ್ತಾರ. ಮತ್ ಮನೆಗೆ ಹೋದ್ಮೇಲೆ ತಮ್ಮ ಪ್ರಕಾರ ತಮ್ಮ ನಿಜ ಜೀವನದೊಳಗ ಅವ್ರದ್ದೇನು ಇರ್ತದ ಅದನ್ನ ಕೆಲಸ ಮಾಡ್ತಿರ್ತಾರ. ಹಂಗರಿ ನಮಗ್ ಬೇರೆ ಬೇರೆ ಪಾತ್ರಗಳನ್ನ ದೇವರು ಸೃಷ್ಟಿ ಮಾಡಿಕೊಟ್ಟಾನ. ಯಾರೋ ಒಬ್ರಿಗೆ ತಂದೆ ಆಗಿರ್ತಾರ, ಒಬ್ರಿಗೆ ತಮ್ಮನಾಗಿರ್ತಾರ, ಒಬ್ರಿಗೆ ಅಣ್ಣನಾಗಿರ್ತಾರ, ಒಬ್ರಿಗೆ ಗಂಡನಾಗಿರ್ತಾರ. ಇವೆಲ್ಲ ಬೇರೆ ಬೇರೆ ಪಾತ್ರಗಳನ್ನ, ದೇವರು ಕೊಟ್ಟ ಪಾತ್ರಗಳನ್ನ ನಾವು ಸರಿಯಾಗಿ ನಿಭಾಯಿಸ್ಬೇಕು. ಆ ಪಾತ್ರವೇ ನಾನು ಅಂತ ಅನ್ಕೋಬಾರ್ದು. ಆ ಪಾತ್ರ ನಿಭಾಯಿಸ್ಲಿಕ್ಕೆ ನಾವು ಬಂದೀವಿ ಅಂತಂದ ಹೇಳಿ ಎಲ್ಲರ ಜೊತೆನೂ ಪ್ರೀತಿ ವಿಶ್ವಾಸದಿಂದ ಇರಬೇಕು. ಈ ರೀತಿ ನಾವು ನಡ್ಕೊಂಡ್ರೆ ನಾವು ಪಾತ್ರಧಾರರು, ಸೂತ್ರಧಾರ ಅವನು ಅಂತ ಅನ್ಕೊಂಡು ನಮ್ಮ ಕರ್ತವ್ಯಗಳನ್ನ ಅಗ್ದಿ ಚಲೋತ್ನಾಗಿ ಮನಪೂರ್ವಕವಾಗಿ, ಮತ್ತೆ ಎಲ್ಲ ಸೂತ್ರಧಾರ ಅವನು, ಎಲ್ಲ ಫಲಿತಾಂಶ ಎಲ್ಲ ಅವನ ಕೈಯಾಗೆ ಅದ, ನಮ್ಮ ಕೈಯಾಗಿ ಏನಿಲ್ಲ ಅಂತ ಅನ್ಕೊಂಡು ಹೆಂಗ್ ಬೇಕಾದಂಗೆ ಕೆಲಸ ಮಾಡೋದಲ್ರಿ. ಸರಿಯಾಗಿ ಕರ್ತವ್ಯವನ್ನು ನಿರ್ವಹಣೆ ಮಾಡ್ಬೇಕು, ಸರಿಯಾಗಿ ಮನಸ್ಸಿಟ್ಟು ಕೆಲಸ ಮಾಡ್ಬೇಕು. ಆದ್ರೆ ಎಲ್ಲಾ ಫಲಾಫಲವನ್ನ ಅವನಿಗೆ ಕೊಡ್ಬೇಕು. ಈ ರೀತಿಯಾಗಿ ಬದುಕಿದ್ರೆ ಅದೇ ನಿಜವಾದ ಧರ್ಮ. ಇದೇ ರೀತಿ ಬದುಕಬೇಕು. ಈ ರೀತಿ ಬದುಕೋದು ಭಾರಿ ಸೂಕ್ತ ಅಂತಂದು ಹೇಳಿ ಡಿ ವಿಜಿ ಅವ್ರು ಹೇಳ್ಯಾರ್ರಿ. ಇನ್ನೂ ಬೇರೆ ರೀತಿ ಒಳಗೆ ಈ ಕಗ್ಗವನ್ನ ಅರ್ಥೈಸ್ಬೋದು ಅಂತ ನಿಮಗೆ ಅನಿಸಿದ್ದಲ್ಲಿ, ಬೇರೆ ದೃಷ್ಟಿಕೋನ ಈ ಕಗ್ಗದ ಬಗ್ಗೆ ನಿಮಗಿದ್ದಲ್ಲಿ ದಯವಿಟ್ಟು ಕಮೆಂಟ್ಸ್ ಬಾಕ್ಸ್ ನ ತಿಳಿಸ್ರಿ. ಮತ್ತೆ ಇನ್ನೊಂದು ಕಗ್ಗದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಆಮೇಲೆ ಇನ್ನೊಂದು ಏನಂದ್ರೆ, ಈ ಕಗ್ಗದೊಳಗೆ ನನಗೆ ಅತಿ ಭಾರಿ ಇಷ್ಟವಾದ ಸಾಲ ಯಾವ್ದಂದ್ರೆ, ಪಾಲಿಗನು ನೀನು ಅದರೊಳು ಎನಿಪಂತೆ ಬಾಳುತ್ತಿರು. ನೋಡ್ರಿ ಎಂಥ ಸಾಲ್ರಿ, ಹೌದಾ? ನಾವು ಬರೀ ಪಾಲುದಾರರಷ್ಟೇ. ಆ ಸಾಲು ಭಾರಿ ಇಷ್ಟ. ಮತ್ತೆ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.